ನಮಸ್ಕಾರ, ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಥೆ ಬಹುಮಾನವನ್ನು ಹೊಂದಿದೆ. ಇದರಲ್ಲಿ ನಾವು ಅನ್ವೇಷಿಸುವುದಕ್ಕೆ ಹನುಮಂತನ ಮಹತ್ವ ಮತ್ತು ಕದಾರಮಂಡಲಗಿಯ ಹನುಮಂತ ದೇವಾಲಯದ ಐತಿಹಾಸಿಕ ಕಥೆಯನ್ನು. ನೀವು ಇದನ್ನು ಕದಾರಮಂಡಲಗಿ ಎಂದು ಕೇಳಿದಿರಾ? ಇದು ಹಾವೇರಿ ಜಿಲ್ಲೆಯ ಬಹುಮುಖ್ಯ ತೀರ್ಥಕ್ಷೇತ್ರವಾಗಿದೆ ಮತ್ತು ಇದರ ಹಿಂದೆ ಶಕ್ತಿಶಾಲಿ ಹನುಮಂತನ ಅನುಭವದಿಂದ ಕೂಡಿದ ಒಂದು ಅದ್ಭುತ ಕಥೆ ಇದೆ. ಹಾಗಾದರೆ ಚಲೋ, ಈ ರೋಮಾಂಚಕ ಯಾತ್ರೆಗೆ ಹೊರಟೋಣ. ಪ್ರಥಮವಾಗಿ ನಾವು ಕದಾರಮಂಡಲಗಿಯ ದೇವಾಲಯ ಕುರಿತು ಮಾತನಾಡೋಣ. ಇದು ಹಾವೇರಿ ಜಿಲ್ಲೆಯ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲೊಂದು. ಭಕ್ತರು ಮತ್ತು ಶರಣರು ಇಲ್ಲಿ ತಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಬರುವುದೇ ಅಲ್ಲದೆ ಇಲ್ಲಿ ಹನುಮಂತನ ಶಕ್ತಿಯ ಅನುಭವ ಪಡೆಯಲು ಬರುತ್ತಾರೆ. ಹಾವೇರಿ ಜಿಲ್ಲೆಯ ಕದರಮಂಡಲಗಿ ಒಂದು ಚಿಕ್ಕ ಗ್ರಾಮ, ಆದರೆ ಗ್ರಾಮದ ಹೆಸರನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ಗೊತ್ತಾಗುವಂತೆ ಮಾಡಿದ್ದು ಪಾಂಡವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ಕಾಂತೇಶ ದೇವಸ್ಥಾನ ಅಂತಲೂ ಕರೆಯುತ್ತಾರೆ. ಈ ಆಂಜನೇಯ ಗುಡಿಯ ವಿಶೇಷತೆ ಎಂದರೆ ಆಂಜನೇಯ ನೇರವಾಗಿ ನಿಂತಿರುವುದು. ಬೇರೆಲ್ಲ ದೇವಸ್ಥಾನಗಳಲ್ಲಿ ಹನುಮ ಎಡ ಮಗ್ಗುಲಿಗೋ ಇಲ್ಲವೇ ಬಡ ಮಗ್ಗುಲಿಗೋ ತಿರುಗಿಕೊಂಡು ನಿಂತಿರುತ್ತಾನೆ. ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇರೋದು ಮತ್ತೊಂದು ವಿಶೇಷ. ಪಾಂಡವರ ಕೊನೆಯ ಅರಸನಾಗಿದ್ದ ಜಯಮೇಜಯ ಈ ದೇವಸ್ಥಾನವನ್ನು ಕಟ್ಟಿಸಿದನೆಂಬ ಪ್ರತೀತಿ ಇದೆ. ಕದರ್ಮಂಡಲಗಿ ಎಂಬ ಹೆಸರಿನ ಮೂಲ ಕದರ್ ಎಂದರೆ ಬೆಳಕು ಅಥವಾ ಕಿರಣಗಳು ಎಂದು ಅರ್ಥ, ಮತ್ತು ಮಂಡಲ ಎಂದರೆ ಗುಂಪು ಅಥವಾ ಸಂಕಲನ. ಇದರಿಂದ ಕದರ್ಮಂಡಲಗಿ ಎಂದರೆ ಕಿರಣಗಳ ಸಂಕಲನ ಸ್ಥಳ ಎಂದು ಅರ್ಥೈಸಬಹುದು. ಕದಾರಮಂಡಲಗಿ ದೇವಾಲಯದ ಇತಿಹಾಸವು ವೈವಿಧ್ಯಮಯವಾಗಿದೆ. ಪ್ರಾಚೀನ ಕಾಲದಲ್ಲಿ ಚಾಲುಕ್ಯ ರಾಜ್ಯದ ಭಾಗವಾಗಿತ್ತು. ಚಾಲುಕ್ಯರು 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಕರ್ನಾಟಕದಲ್ಲಿನ ಪ್ರಮುಖ ರಾಜವಂಶಗಳಾದರು. ಈ ಕಾಲದಲ್ಲಿ ಈ ಪ್ರದೇಶದಲ್ಲಿ ಮಹತ್ವಪೂರ್ಣ ದೇವಸ್ಥಾನಗಳು ಹಾಗೂ ವಾಸ್ತುಶಿಲ್ಪವನ್ನು ಬೆಳೆಸಿದ್ದರಿಂದ ಈ ಊರಿನ ಐತಿಹಾಸಿಕ ಹಿನ್ನೆಲೆ ಬಹುಮಾನವಾಗಿದೆ. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಈ ಊರು ಸಾವನೂರು ಹತ್ತಿರದ ಸ್ಥಳವಾಗಿದ್ದು ಆದಿಲ್ ಶಾಹಿ ರಾಜವಂಶ ಮತ್ತು ಅನೇಕ ಐತಿಹಾಸಿಕ ಪ್ರಭಾವಗಳಿಗೆ ಸಂಬಂಧಪಟ್ಟಿದೆ. ಮತ್ತು ದೇವಾಲಯವು ಒಳಗೊಂಡಂತೆ 16ನೇ ಶತಮಾನದಲ್ಲಿ ನಿರ್ಮಿತವಾಗಿದೆ. ಇಲ್ಲಿ ಸ್ಥಾಪಿತವಾದ ಹನುಮಾನ್ ಪ್ರತಿಮೆ ತನ್ನ ವಿಶಿಷ್ಟವಾಗಿ ಬೇರೆ ಬಗೆಯ ಚಹರಾ ಮತ್ತು ಸಾಲಿಗ್ರಾಮ ಶಿಲೆಗಳ ಅಳವಡಿಕೆಯಿಂದ ಪ್ರಸಿದ್ಧವಾಗಿದೆ. ಹನುಮಂತ ಮತ್ತು ತಿರುಪತಿ ಕದಾರಮಂಡಲಗಿಯ ಅನನ್ಯ ಸಂಬಂಧ. ಹನುಮಂತ ಮತ್ತು ತಿರುಪತಿ ಎಂಬ ಪುಣ್ಯಸ್ಥಳಗಳ ನಡುವೆ ಭಗವಾನ್ ಶ್ರೀ ವೆಂಕಟೇಶ್ವರನ ಅನೇಕ ಸಮಾನತೆಯನ್ನು ನಾವು ಕಾಣಬಹುದು. ಇಲ್ಲಿನ ಮಹತ್ವವು ಅದ್ಭುತವಾದ ದೈವಿಕ ಶಕ್ತಿಯನ್ನು ಕೇಂದ್ರೀಕರಿಸಿದೆ. ಕಾಂತೇಶ ದೇವಸ್ಥಾನದ ಆವರಣದಲ್ಲಿ ಕನಕದಾಸರ ಗುಡಿ, ರಾಘವೇಂದ್ರ ಸ್ವಾಮಿ ಮಠ ಇವೆ. ಇಲ್ಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಕನಕದಾಸರ ಗುಡಿ ಎಂದು ಕರೆಯುತ್ತಾರೆ. ಕನಕದಾಸರು ಹುಟ್ಟಿದ್ದು ಬಾಡ ಗ್ರಾಮದಲ್ಲಿ. ಅವರು ಕಾಗಿನೆಲೆಗೆ ಬಂದು ನೆಲೆಸಿದರು. ಅವರು ತಿರುಪತಿ ವೆಂಕಟೇಶನ ದರ್ಶನ ಪಡೆಯಲು ಆಗಾಗ ತಿರುಪತಿಗೆ ಹೋಗುತ್ತಿದ್ದರು. ಆಗ ಕದರಮಂಡಲಗಿ ಕಾಂತೇಶನ ದರ್ಶನ ಪಡೆದು ಲಕ್ಷ್ಮೀನಾರಾಯಣನ ಗುಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರಂತೆ. ಈ ಕಾರಣದಿಂದ ಇದಕ್ಕೆ ಕನಕದಾಸರ ಗುಡಿ ಎಂಬ ಹೆಸರು ಬಂದಿದೆ. ಕದರ್ಮಂಡಲಗಿಯ ಸ್ಥಳೀಯ ಪುರಾಣಗಳು ಮತ್ತು ಧಾರ್ಮಿಕ ಮಹತ್ವ. ಶ್ರೀ ಕಾಂತೇಶ ಸ್ವಾಮಿಯನ್ನು ನಿತ್ಯ 3 ಅವತಾರಗಳಲ್ಲಿ ಅಲಂಕರಿಸಿ ಪೂಜೆ ಸಲ್ಲಿಸುವ ಪದ್ಧತಿ ಇಲ್ಲಿದೆ. ಅವುಗಳು ಹನುಮಾವತಾರ, ಭೀಮಾವತಾರ, ಮಧ್ವಾವತಾರಗಳಲ್ಲಿ. ತ್ರಿಕಾಲದಲ್ಲಿ ಪೂಜೆ ಆಗುತ್ತವೆ. ಸೂರ್ಯೋದಯ ಪೂರ್ವದಲ್ಲಿ ಕಾಕಡಾರತಿ ಸೇವೆ, ನಂತರ ಹನುಮಾವತಾರದ ಪೂಜಾ ಅಭಿಷೇಕ. ಬೆಳಗಿನ 4 ತಾಸಿನೊಳಗಾಗಿ ಭೀಮಾವತಾರದ ಮಹಾಪೂಜೆಯು ನಡೆದು ನೈವೇದ್ಯ ಸಮರ್ಪಣೆ ಮಾಡುತ್ತಾರೆ. ರಾತ್ರಿ 8 ಗಂಟೆಗೆ ಹರಿನಾಮ ಸಂಕೀರ್ತನೆಯ ಸಂಗೀತ ಸೇವೆಯ ಅವಧಿಯಲ್ಲಿ ಮಧ್ವಾವತಾರದ ಪೂಜೆ ನಡೆಯುತ್ತದೆ. ದೇವಸ್ಥಾನ ಇನ್ನೊಂದು ವೈಶಿಷ್ಟ್ಯತೆಯೆಂದರೆ ಪಾದರಕ್ಷೆಗಳಿಗೆ ಪೂಜೆ ಮಾಡುವುದು. ದೇವಸ್ಥಾನದ ಮುಂದೆ ರಾತ್ರಿ ಪೂಜೆಗಳನ್ನು ಬಿಟ್ಟು ಹೋದರೆ ಆಂಜನೇಯ ಅವುಗಳನ್ನು ತೊಟ್ಟು ಊರೆಲ್ಲ ಸುತ್ತುತ್ತಾನೆ ಎಂಬ ನಂಬಿಕೆ ಗ್ರಾಮದ ಜನರಲ್ಲಿದೆ. ಹಾಗಾಗಿ ಪಾದರಕ್ಷೆಗಳಿಗೆ ಪೂಜೆ ಮಾಡಿ ದೇವಸ್ಥಾನ ಮುಂದೆ ಇಡಲಾಗುತ್ತದೆ. ಈ ಅದ್ಭುತ ಕಥೆಯ ಪ್ರಮುಖ ಪಾಠವೇನೆಂದರೆ ನಾವು ನಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಭಕ್ತಿಯ ಜೊತೆಗೆ ಯಾವಾಗಲೂ ನಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಇರಿಸಬೇಕು. ಹನುಮಂತನ ಅನುಸರಣೆ ನಮಗೆ ತೋರಿಸುತ್ತದೆ, ನಾವು ಏನೂ ನಂಬುವುದರಲ್ಲಿ ಧೈರ್ಯ ಹೊಂದಿದರೆ ನಮ್ಮ ಜೀವನವು ಅದ್ಭುತವಾಗಿ ಬೆಳಗುತ್ತದೆ. ಕದಾರಮಂಡಲಗಿ ದೇವಾಲಯ ಇಂದು ಪ್ರಖ್ಯಾತ ತೀರ್ಥಕ್ಷೇತ್ರವಾಗಿದೆ. ಅಲ್ಲಿಯಲ್ಲಿನ ಹನುಮಂತನ ಶಕ್ತಿಯ ಅನುಭವವನ್ನು ಪ್ರತಿಯೊಬ್ಬರೂ ಪಡೆದಿದ್ದಾರೆ. ಅಲ್ಲಿಯ ಭಕ್ತಿಯು ಮತ್ತು ಶಕ್ತಿ ನಮ್ಮ ಜೀವನದಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಹನುಮಂತನ ಮೇಲೆ ನಮ್ಮ ಭಕ್ತಿ ಮತ್ತು ನಂಬಿಕೆ ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತದೆ. ದೇವಾಲಯಕ್ಕೆ ಹೋಗುವುದು ಮಾತ್ರವಲ್ಲದೆ ನಾವು ನಮ್ಮ ಹೃದಯದಲ್ಲಿ ಪವಿತ್ರತೆಯನ್ನು ಹೊತ್ತಿರಬೇಕು. ಹನುಮಂತನ ಶಕ್ತಿಯನ್ನು ನಂಬಿದರೆ ಅದು ನಮ್ಮ ಜೀವನವನ್ನು ದೈವಿಕವಾಗಿ ಮಾರ್ಪಡಿಸುತ್ತದೆ.